ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮಲ್ಲಿ ತುಂಬಾ ಜನರು ಪೂರ್ ಪೀಪಲ್ಸ್ ಇರ್ತೀರಾ, ಅಂದ್ರೆ ಬಡವರು ಇರ್ತೀರಾ, ಅಂತವ್ರಿಗೆ ಮನೆ ಕಟ್ಟಿಸ್ಕೊಡ್ತಾರೆ ಅಂತಾನೆ ಹೇಳ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ. ಅದನ್ನ PM ಆವಾಸ್ ಯೋಜನಾ ಅಂತ ಕರೀತಾರೆ. ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಾಗಿರ್ಬೇಕಾಗತ್ತೆ, ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ನೀಡೆಡ್ ಇದೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರನೇ ಯೂಸ್ಫುಲ್ ಕಂಟೆಂಟ್ಗೋಸ್ಕರ. ಸೊ ಮೊದಲನೇದಾಗಿ ಯಾರಿಗೆಲ್ಲಾನು ಎಲಿಜಿಬಿಲಿಟಿ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನೋಡಿ, ಯಾರಿಗೆಲ್ಲ ಮನೆ ಕಟ್ಸ್ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಂತ ಹೇಳಿ. ಮೊದಲನೇದಾಗಿ ವಿಡೋಸ್ ಅವ್ರಿಗೆ ಕಟ್ಟಿಸ್ಕೊಡ್ತಾರೆ. ಎರಡನೇದಾಗಿ ಸಿಂಗಲ್ ವುಮೆನ್ಗೆ ಕಟ್ಟಿಸ್ಕೊಡ್ತಾರೆ. ಮೂರನೇದಾಗಿ ಪೀಪಲ್ ವಿತ್ ಡಿಸೆಬಿಲಿಟೀಸ್ ಅಂದ್ರೆ ಅಂಗವಿಕಲರಿಗೆ ಕಟ್ಟಿಸ್ಕೊಡ್ತಾರೆ. ಸೀನಿಯರ್ ಸಿಟಿಸನ್ ಅಂದ್ರೆ ಅವ್ರು ದುಡಿಯಕ್ಕೆ ಹೋಗ್ತಿರಲ್ಲ, 60 ವರ್ಷದ ಮೇಲ್ಪಟ್ಟಿರೋರಿಗೆ ಕಟ್ಟಿಸ್ಕೊಡ್ತಾರೆ. ಟ್ರಾನ್ಸ್ಜೆಂಡರ್ ಅವರಿಗೆ ಕಟ್ಟಿಸ್ಕೊಡ್ತಾರೆ. ಅದಾದ್ಮೇಲೆ ಪೀಪಲ್ ಬಿಲಾಂಗಿಂಗ್ ದ ಶೆಡ್ಯೂಲ್ ಕ್ಯಾಸ್ಟ್, ಸೊ ಅದಾದ್ಮೇಲೆ ಶೆಡ್ಯೂಲ್ ಟ್ರೈಬರ್ಸ್. ಇದಾದ್ಮೇಲೆ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ಸ್ ಏನೇನು ಇರುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಪ್ರೂಫ್ ಯಾವ್ದಾನ ಒಂದು ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಬುಕ್, ಯಾವ್ದಾನ ಒಂದು ಪ್ರೂಫ್ ಇರ್ಬೇಕಾಗತ್ತೆ. ಅದು ನೀವೇ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಬೇಕಾಗತ್ತೆ, ಅಷ್ಟೇನೇನು ಇಲ್ಲ. ಎರಡನೇದಾಗಿ ಪ್ರೂಫ್ ಆಫ್ ಅಡ್ರೆಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ನೋಡಿ. ಇದು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನಲ್ಲೇ ಇರುತ್ತೆ. ಸಚ್ ಆಸ್ ಯುಟಿಲಿಟಿ ಬಿಲ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ನೋಡಿ. ರೆಂಟ್ ಅಗ್ರಿಮೆಂಟ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ನಿಮ್ಮ ಹತ್ರ ಇರಬೇಕಾಗತ್ತೆ. ಸೊ ಪ್ರೂಫ್ ಆಫ್ ಇನ್ಕಮ್ ಅಂದ್ರೆ 3 ಲಕ್ಷಕ್ಕಿಂತ ಕೆಳಗಡೆ ಇರಬೇಕಾಗತ್ತೆ ನಿಮ್ಮ ಒಂದು ಇನ್ಕಮ್ ವರ್ಷಕ್ಕೆ. ಸೊ ಅದಾದ್ಮೇಲೆ ಸಚ್ ಆಸ್ ಸ್ಯಾಲರಿ ಸ್ಲಿಪ್ ಅಥವಾ ITR ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ನಿಮ್ಮ ಹತ್ರ ಇರಬೇಕಾಗತ್ತೆ. 3 ಲಕ್ಷಕ್ಕಿಂತ ಕೆಳಗೆ, 2.5 ಲಕ್ಷಕ್ಕಿಂತ ಕೆಳಗಡೆನೆ ಇನ್ಕಮ್ ಇತ್ತು ಅಂತ ಹೇಳೋದಾದ್ರೆ ನಿಮ್ಗೆ ಕಟ್ಟಿಸ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇಷ್ಟು ಲಿಮಿಟ್ ಇದೆ ಅಂತಾನೆ ಹೇಳ್ಬೋದು. ಬೆನಿಫಿಟ್ಸ್ ನಾನು ಅವಾಗಲೇ ಹೇಳಿದೆ ಯಾರಿಗೆಲ್ಲ ಆಗುತ್ತೆ, ಏನೆಲ್ಲ ಒಂದು ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಕಂಟೆಂಟ್ ಇಷ್ಟ ಆಗ್ತಿತ್ತು ಅಂತ ಹೇಳೋದಾದ್ರೆ ಫಾಲೋ ಆಗೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಯೂಸ್ಫುಲ್ ಕಂಟೆಂಟ್ಗೋಸ್ಕರ. ಧನ್ಯವಾದ.